ಸೊ ಸ್ವಲ್ಪ ರಿಸ್ಕ್ ತಗೊಂಡು ಬಂದಿದ್ದೀವಿ ನಿಮ್ಗೆ ತೋರ್ಸಕ್ಕಂತಾನೆ. ಅಲ್ಲಿಂದ ಫುಲ್ ಮೇಲೆಯಿಂದ ಗ್ರಿಪ್ ಇಲ್ಲ, ಸ್ವಲ್ಪ ನೆಗಡಿ ಆಗಿಬಿಟ್ಟಿದೆ. ನಿನ್ ಕರ್ತವ್ಯ ನೀನ್ ಮಾಡಯ್ಯ, ಇಲ್ಲಾಂದ್ರೆ ಕೂಲಿ ಕೆಲಸಕ್ಕೆ ಚೆನ್ನಾಗಿದ್ಯಾ ಸರ್? ನಾನು ಕುರುಡ. ಹೆಂಗೆ ರೀಲ್ ಮಾಡೋದು ನಾವು ಎಲ್ಲ ಹಂಗ್ ನೋಡಿಯಾ? ನನ್ ಕೈ ಸಿಕ್ಬಿಟ್ರೆ ಬಂದಿರೋ ಸಿಟ್ಟೆ ನಿನ್ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಗಜಮಾರಿ ಗಜಮಾರಿ ರಾಷ್ಟ್ರೀಯ ಹಣ್ಣೆ ಅದು, ಹುಂಚೆ ಹಣ್ಣು. ನನಗೆ ಶಿಸ್ತು ಮುಖ್ಯ. ಇದು ತೋಳಲ್ಲ ಕಣೋ, ತೊಲೆ ತೊಲೆ. ಇನ್ನು ಕೆಳಗಡೆ ಇದೆ, ತೋರಿಸ್ತೀನಿ ನಿಮ್ಗೆ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಶ್ರೀಧರ್ ತಳವ್ರು. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತು ನಾವು ಹೋಗ್ತಿರೋ ಬೆಟ್ಟ ಬಂದ್ಬಿಟ್ಟು ಯಾವ ಗುಡ್ಡಕ್ಕೆ ಹೋಗ್ತಾ ಇದೀವಿ ನಾವು? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಒಂದು ಗುಡ್ಡಕ್ಕೆ ನಾವು ವರ್ಷನೂ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ಆ ಗುಡ್ಡದಲ್ಲಿ ಒಂದು ಪರ್ವ ಅಂತ ಮಾಡ್ತೀವಿ. ಸೊ ಅಲ್ಲಿ ದೇವ್ರ ಪೂಜೆ ಮಾಡಿ ಪ್ರಸಾದ ಎಲ್ಲ ಮಾಡ್ತೀವಿ. ಗುಡ್ಡ ಹತ್ಬಿಟ್ಟು ಗುಡ್ಡದಲ್ಲಿ ಏನೇನಾಗುತ್ತೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ಗೈಸ್ ನೋಡಿ, ಇಲ್ಲಿ ಹೊಸ ಪ್ರತಿಭೆಗಳು ನೋಡಿ, ಇಲ್ಲಿ ಸೆಲ್ಫಿ ಸ್ಟಿಕ್ ಎಲ್ಲ ತಂದಿದ್ದಾರೆ. ಇವರೇ ಲಾಗರ್. ಏನ್ರಯ್ಯ ನಿಮ್ ಹಿಂಸೆ, ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ. ಇದು ಕೂಡ ನಮ್ಮೂರಿನ ಕೆರೆನೆ. ನಮ್ಮೂರಲ್ಲಿ 2 ಕೆರೆ ಇದಾವೆ ಗೈಸ್. ನೋಡಿ ಗೈಸ್, ಹಿಂದೆ ಯಾರಿದ್ದಾರೆ ನಮ್ಮ ಜೊತೆ? ನಮ್ಮ ಫ್ರೆಂಡ್ ಬಂದಿದ್ದಾನೆ ಗೈಸ್. ಆಕ್ಚುಲಿ ಇವತ್ತು ಜೋರಾಗಿ ಮಾತಾಡಕ್ ಆಗ್ತಿಲ್ಲ, ಯಾಕಂದ್ರೆ ಆಲ್ರೆಡಿ ಸ್ವಲ್ಪ ನೆಗಡಿ ಆಗಿಬಿಟ್ಟಿದೆ. ನಿನ್ ಕರ್ತವ್ಯ ನೀನ್ ಮಾಡಯ್ಯ, ಇಲ್ಲಾಂದ್ರೆ ಕೂಲಿ ಕೆಲಸಕ್ಕೆ. ಆಲ್ಮೋಸ್ಟ್ ನಮ್ಮೂರಲ್ಲಿ ಭಾಳ ಕ್ರೇಜ್ ಇತ್ತು ಗೈಸ್. ಚಿಕ್ಕವರಿದ್ದಾಗ ನಾವು ಸ್ಕೂಲೆಲ್ಲ ಬಿಟ್ಟು ಹೋಗ್ತಿದ್ವಿ ಒಂದು ಗುಡ್ಡಕ್ಕೆ. ಸೊ ನೋಡ್ರಿ, ಇಲ್ಲಿ ಮಳೆ ಬಂದ್ಬಿಟ್ಟು ಹೆಂಗ್ ನೀರು ನಿಂತಿದ್ದಾವೆ. ಸರ್, ನಮ್ಮ ಹೆಸರು ನಂದೀಶ್ ಅಂತ ಹೇಳಿ. ನೋಡ್ರಿ, ಬೆಳೆ ಆಲ್ರೆಡಿ ಹೆಂಗ್ ಬಂದಿದ್ದಾವೆ. ಚೆನ್ನಾಗಿ ಮಳೆ ಆಗಿದೆ, ಬಟ್ ಈಗ ಮಳೆ ಕೈ ಕೊಡಬಾರ್ದು ನಮಗೆ. ಮಳೆ ಚೆನ್ನಾಗಿ ಆಗ್ಬಿಟ್ರೆ ಬೆಳೆನೂ ಚೆನ್ನಾಗಿ ಬರುತ್ತೆ. ಇದೇ ನೋಡಿ, ನಾವು ಹೋಗ್ತಾ ಇರೋ ಬೆಟ್ಟ ಬಂದ್ಬಿಟ್ಟು, ಗುಡ್ಡ ಬಂದ್ಬಿಟ್ಟು ಇದೇನೆ. ಏನ್ ಬಾಬಿದ, ಚೆನ್ನಾಗಿದ್ಯಾ? ಅಪ್ಪ ಅಮ್ಮ ಚೆನ್ನಾಗವ್ರ? ಓಟ್ ಬತ್ತೀಯಾ? ಟಾಟಾ. ಹಳ್ಳಿ ಜೀವನ ಹೆಂಗಿದೆ ನೋಡಿ. ರೈತರು ದಿನ ದನ ಮೇಯಿಸ್ಕೊಂಡು ಎಲ್ಲ ಆರಾಮಾಗಿರ್ತಾರೆ, ಹೆಲ್ದಿ ಆಗಿರ್ತಾರೆ. ಅಂದರೆ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ. ನಾವು ಆ್ಯಕ್ಚುಲಿ ಯಾಕಪ್ಪ ಬೈಕಲ್ಲಿ ಬಂದ್ವಿ ಅಂದರೆ, ಸೊ ಇಲ್ಲಿ ಸ್ವಲ್ಪ ಆಫ್ ರೋಡ್ ಮಾಡ್ಬೋದು ಬೈಕಲ್ಲಿ. ನಿಮಗೆ ತೋರಿಸ್ತೀನಿ. ಫುಲ್ ಅರ್ಧ ಬೆಟ್ಟನ ನಾವು ಬೈಕಲ್ಲಿ ಹತ್ತೀವಿ ನೋಡಿ ಗೈಸ್. ಸಿಕ್ಕಾಬಟ್ಟೆ ಆಫ್ ರೋಡ್ ಆಲ್ರೆಡಿ. ನಾವೇನು ಸಪ್ರೇಟಾಗಿ ಏನು ಆಫ್ ರೋಡ್ ಹೋಗೋದು ಬೇಕಾಗಿಲ್ಲ. ನೋಡ್ಕೊಂಡು ಹೋಗಲ್ವೇನು? ಸರ್, ನನಗೆ ಕಣ್ಕಾಣಲ್ಲ ಸರ್, ನಾನು ಕುರುಡ. ಕೂಡ ಆದ್ರೇನು ನೋಡ್ಕೊಂಡು ಹೋಗ ಕೂಡ. ಏನು ಮಾಡೋಣ ಸ್ನೇಹಿತರೆ, ಈ ಥರ ಅಡ್ಡ ಬಂದ್ಬಿಟ್ಟು ಮಕ ನೋಡಿದರೆ. ಈ ದಾರಿಗೆ ಬೇಲಿ ಅಡ್ಡ ಹಾಕಿದ್ದಾರೆ, ಗೊತ್ತಿಲ್ಲ ಯಾಕಂತ. ಬ್ಯಾನರ್ ಮಾಡಿಬಿಟ್ಟಾರೆ. ಯಾಕಂದರೆ ಅವ್ರು ಏನಾದ್ರು ಕೊಟ್ಟಿರಲ್ಲ ಕಾಸು ರೋಡಿಗೆ. ಯಾಕಂದರೆ ಹೊಲ ಹೊಡೆದಿರ್ತಾರಲ್ವ, ಹೊಲದಲ್ಲಿ ರೋಡ್ ತಗೊಂಡಿರ್ತಾರೆ. ಸೊ ಹಂಗಾಗಿ ಸಮಸ್ಯೆ ಮಾಡ್ತಾರೆ ಅವರಿಗೆ. ಕಾಸು ಕೊಡೋವರಿಗೂ ಬಿಡಲ್ಲ ಅವ್ರನ್ನ. ಓ ಏನಿಲ್ಲ ಹಂಗೆ ನೋಡಿಯಾ? ನನ್ ಕೈ ಸಿಕ್ಬಿಟ್ರೆ ಬಂದಿರೋ ಸಿಟ್ಟೆ ನಿನ್ ಸಾಮಾನ್ಗೆ ಬಾಯ ತೆಗೆದು ಬಿಡ್ತೀನಿ ಬೀಜ ಸಮೇತ. ಇದೇ ರೀಸನ್ಗೆ ನಾನು ಬೈಕ್ ತಂದಿದ್ದು. ಸೊ ಇಲ್ಲಿ ಆಫ್ ರೋಡ್ ಮಾಡ್ಬೋದು. ಸಿಕ್ಕಾಬಟ್ಟೆ ಮಳೆ ಬಂದ್ಬಿಟ್ಟು ಹಂಗಿದೆ ಆಫ್ ರೋಡ್ ನೋಡಿ ಗೈಸ್. ಇದೆಲ್ಲ ಮಳೆ ಬಂದ್ಬಿಟ್ಟು ಹಿಂಗಾಗಿದೆ, ಬಟ್ ನಮಗೇನು ತೊಂದರೆ ಆಗಲ್ಲ, ಆರಾಮಾಗಿ ಹೊಡಿತೀವಿ ಗಾಡಿನ ಇಲ್ಲಿ. ಗೈಸ್ ಹಿಂಗಿದೆ ನೋಡಿ ರೋಡು. ನೋಡ್ರಿ ವ್ಯೂ ಹೆಂಗಿದೆ, ಸಖತ್ತಾಗಿದೆ ಅಲ್ವಾ ಗೈಸ್? ನೋಡಿ ಫುಲ್ ಆಫ್ ರೋಡ್ ಇದು. ನೀವೆಲ್ಲ ತಲೆ ಕೆಡ್ಸ್ಕೊಂಬಿಡಿ, ಆಫ್ ರೋಡ್ ಎಲ್ಲ ನಮಗೇನು ಹೊಸ್ತೇನಲ್ಲ. ಯಾಕೆ GT ತರಲ್ಲಪ್ಪ ನಾನಂದರೆ ಬಿದ್ದರೆ ನೋವಾಗ್ಬಿಡುತ್ತೆ. ಅದಕ್ಕೆ ಪಲ್ಸರಲ್ಲಿ ಏನು ನೋವಾಗಲ್ಲ ನಮಗೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ನೋಡಿ ಇಲ್ಲೆಲ್ಲ JJM ಅಂತ ನೀರು ಮಾಡಿದ್ದಾರೆ. ಅವ್ರೇನು ನೀರು ಬಿಡ್ತಾರೋ ಯಾವಾಗ ಬಿಡ್ತಾರೋ ಒಂದು ಗೊತ್ತಿಲ್ಲ ನಮಗಂತೂ ಗೈಸ್. ಇಲ್ಲಿಂದ ನಾವು ಆಲ್ಮೋಸ್ಟ್ ಅರ್ಧ ಬೆಟ್ಟಕ್ಕೆ ಹೋಗ್ತೀವಿ, ಅರ್ಧ ಗುಡ್ಡಕ್ಕೆ. ಸಮ್ಟೈಮ್ಸ್ ಇಲ್ಲೆಲ್ಲ ಕರಡಿ ಬರ್ತವೆ, ನವಿಲು ಪಾಸ್ ಆಗ್ತವೆ. ನಿಮಗೆ ಒಂದು ಮಿನಿ ಝೂನೇ ತೋರಿಸ್ಬಿಡ್ತೀನಿ ಕಂಡುಬಿಟ್ರೆ. ಇದೇ ಆಫ್ ರೋಡ್. ಹೆಂಗೆ ಗೊತ್ತಾ, ಇದರಲ್ಲಿ 3 ಬಂದಿದ್ವಿ ಲಾಸ್ಟ್ ಟೈಮ್ ನಾವು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ನೋಡಿ ವ್ಯೂ ಹೆಂಗಿದೆ ನೋಡ್ರಿ ರೈಟ್ಗೆ. ಸಿಕ್ಕಾಪಟ್ಟೆ ಗಾಳಿ ಇದೆ, ಸಿಕ್ಕಾಪಟ್ಟೆ ಗಾಳಿ. ನೋಡ್ರಿ ನಿಮ್ಗೆ ಅಲ್ಲಿ ಆ ಫ್ಯಾನ್ ತಿರುಗ್ತಿರೋ ಒಂದು ಸ್ಪೀಡ್ ನೋಡೇ ಹಿಡಿಬೋದು ನೀವು. ಸಿಕ್ಕಾಪಟ್ಟೆ ಗಾಳಿ ಇದೆ. ಅರ್ಧ ದಾರಿ ರೀಚ್ ಆಗಿದ್ವಿ ಇವಾಗ. ಆಯ್ತು, ಆಮೇಲೆ ಸೊ ಇವಾಗ ಮೇಲೆ ಹೋಗೋಣ. ಇವಾಗ ಬೆಟ್ಟ ಹತ್ತೀವಿ. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ನಮ್ಮ ರೆಗ್ಯುಲರ್ ಆಗಿ ನಮ್ಮ ಕ್ಯಾಮ್ರಾಮ್ಯಾನ್ ಯಾರಪ್ಪ ಅಂದರೆ ಇವರೇ. ಬಟ್ ಏನಪ್ಪ ಅಂದರೆ ಈಗ ಸ್ವಲ್ಪ ಕಮಿಟ್ಮೆಂಟ್ ಇರೋ ಕಾರಣ ಕೆಲ್ಸಕ್ಕೆ ಹೋಗ್ತಾರೆ, ಇಲ್ಲಾಂದರೆ ರೆಗ್ಯುಲರಾಗಿ ಬರ್ತಿದ್ರು. ಎಗ್ರದ ಕಾಂಪೌಂಡ್ ಆದ್ರೆ ನೀನು ಆಡ್ತೀಯಾ? ವೈಟ್ ಇದೆ, ಆಗಲ್ಲ.
ಕಾಂಪೌಂಡ್ ಸಿಕ್ಕಾಪಟ್ಟೆ ಹೈಟ್ ಇದೆ. ಲೆಟ್ಸ್ ಟ್ರೈ ದಿಸ್. ಆಗಲ್ಲ ನಿನ್ ಕೈಲಿ ಆಗಲ್ಲ. ಆಗುತ್ತೆ ಗಾಯ್ಸ್, ನಾನು ಸಕ್ಸಸ್ಫುಲ್ ಆಗಿ ಕಾಂಪೌಂಡ್ ಹಾರಿದ್ದಾಯ್ತು. ಗಾಯ್ಸ್ ಸ್ವಲ್ಪ ಅವನಿಗೆ ಹೊಟ್ಟೆ ಇದೆ, ಅದಕ್ಕೆ ಹತ್ತದಾಗ್ತಿಲ್ಲ. ನೋಡ್ರಿ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ. ಸೂಪರ್ ಗೈಸ್. ಹೆಂಗ್ ಗೊತ್ತಾ, ಇದ್ರ ಮೇಲೆ ವಿಡಿಯೋ ಮಾಡಿದ್ವಿ ಒಂದ್ಸಲ. ನೋಡಿ ದೇವ್ರು, ಆಲ್ರೆಡಿ ನಾವು ಅರ್ಧ ರೋಡ್ಗೆ ಬಂದ್ಬಿಟ್ಟಿದ್ವಿ, ಅರ್ಧ ಗುಡ್ಡಕ್ಕೆ ಬಂದ್ಬಿಟ್ಟಿದ್ವಿ. ಈ ತರ ಗುಡ್ಡ ಹತ್ತಿದ್ರೆ ಯಾವ ಜಿಮ್ಮು ಬೇಡ, ಪ್ರೋಟೀನು ಬೇಡ, ಕಬ್ಬೆಲ್ಲ ಕರೆದೋಗುತ್ತೆ. ಬಟ್ ರೆಗ್ಯುಲರ್ ಆಗಿ ಹತ್ಬೇಕಂದ್ರೆ ಇಲ್ಲಿ ಸ್ವಲ್ಪ ಕಾಡು ಪ್ರಾಣಿಗಳು ಇರ್ತವೆ, ಕರಡಿ ಅವೆಲ್ಲ. ಸೊ ಅವಾಗ ಹತ್ತಕ್ಕಾಗಲ್ಲ. ಈಗ ಆಲ್ರೆಡಿ ಅರ್ಧ ಗುಡ್ಡ ಹತ್ತಿದ್ದೀವಿ. ಸೊ ನೋಡಿ, ಸೊ ಈಗ ಗುಡ್ಡ ಇನ್ನೂ ಅರ್ಧ ಗುಡ್ಡ ಮೇಲಿದೆ. ಆ ಗುಡ್ಡ ಹತ್ಬಿಟ್ಟು ಸಿಗ್ತೀನಿ ನಿಮಗೆ. ಸೊ ಚಿಕ್ಕ ಟೆಂಪಲ್ ಇದೆ ಅಲ್ವಾ, ಅದೇ ಗುಡಿ. ಆಲ್ರೆಡಿ ಮುಕ್ಕಾಲು ಭಾಗ ಬಂದಿದ್ದೀವಿ. ಪುಟ್ಟು ನೀನು ವೆಯ್ಟ್ ಲಾಸ್ಗೆ ಇಲ್ಲಿಗೆ ಬಂದ್ಬಿಟ್ಟು ಡೈಲಿ ಹಾಂ. ಸೊ ಗಾಯ್ಸ್, ಇಲ್ಲಿದೆ ನೋಡಿ ಟೆಂಪಲ್ ಸಿದ್ದಪ್ಪ ಇದೆ. ಆ್ಯಕ್ಚುಲಿ ಇಲ್ಲಿ ಭಾಳ ರೆಗ್ಯುಲರಾಗಿ ಯಾರೂ ಬರೋಲ್ಲ ಇಲ್ಲಿ. ಸೊ ಏನಪ್ಪ ಅಂದರೆ ವರ್ಷಕ್ಕೆ ಒಂದ್ಸಲ ಅಷ್ಟೇ ಬರೋದು. ಸೊ ಅದಕ್ಕೆ ಏನು ಇಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ. ಕರೆಕ್ಟು ಫ್ಯಾನ್ ಲೆವೆಲಿಗೆ ಇದೀವಿ ನಾವು ಮೇಲೆ. ಯಾಕೋ ಈ ವರ್ಷ ಯಾರೂ ಇಲ್ಲ ಗೈಸ್. ಇಷ್ಟೊತ್ತಿಗೆ ಹಿರಿಯರೆಲ್ಲ ಬರ್ತಿದ್ರು. ಸೊ ದೊಡ್ಡವರೆಲ್ಲ ಬಂದ್ಬಿಟ್ಟು ಇಲ್ಲೆಲ್ಲ ಆಲ್ರೆಡಿ ಪೂಜೆ ಮಾಡಿಬಿಟ್ಟು ಸೊ ಒಂದು ಪರು ಮಾಡ್ತಿದ್ರು. ಇನ್ನೂ ಟೈಮ್ ಇದೆ, ಬರ್ಬೋದು, ವೆಯ್ಟ್ ಮಾಡೋಣ ಗಾಯ್ಸ್. ವ್ಯೂ ಮಾತ್ರ ಸಖತ್ತಾಗಿದೆ. ಅಲ್ಲಿವರೆಗೂ ಸ್ವಲ್ಪ ಹುಡ್ರಿದ್ರೆ ಐಕ್ಳು, ಬನ್ನಿ ಐಕ್ಳ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಸ್ವಲ್ಪ ರೀಲ್ಸ್ ಮಾಡೋಣ. ನೋಡ್ರಿ ಆಲ್ರೆಡಿ ನಮ್ಮೂರು ಸ್ಕ್ವಾಡ್ ಎಲ್ಲ ಬಂದ್ಬಿಟ್ಟಿದೆ ಇಲ್ಲಿ. ಹೆಂಗ್ ಗೊತ್ತಾ, ಇನ್ನೊಂದು ಸ್ಕ್ವಾಡ್ ಇದೆ ಇಲ್ಲಿ. ಅವ್ರು ಏನು ಮಾಡ್ತಿದ್ದಾರೆ ಅಂತ ತೋರಿಸಿ ನೋಡ್ರಿ ಗಾಯ್ಸ್. ಇವರೆಲ್ಲ ಫ್ರೀ ಫೈರ್ ಲವರ್ ಗಾಯ್ಸ್ ಇವರು. ಸೊ ನಾವು ಕೂಡ ಪ್ಲೇಯರ್ನೇ, ಬಟ್ ಈಗ ಆಡ್ತಾ ಇಲ್ಲ. ಫ್ರೀ ಫೈರ್ ಬಿಟ್ಟು ಭಾಳ ದಿನ ಆಯ್ತು ಗಾಯ್ಸ್. ವ್ಯೂ ಹೆಂಗಿದೆ ಇಲ್ಲಿಂದ? ನೀನೇನ್ ತಂದಿಯಪ್ಪ ಇದರಲ್ಲಿ? ಅಳೆ ನೀರು ಬದನೆಕಾಯಿ ಚಟ್ನಿ ತಂದಿಯಾ? ಮತ್ತೇನ್ ತಂದಿ? ಹೌದಾ? ಯಾವ ಡ್ಯಾನ್ಸ್ ಮಾಡ್ತೀಯ? ಬಾ ಆ ಸ್ಟೈಲ್ ನೋಡ್ರಿ, ಅದನ್ನ ಹಾಕಳ, ಸ್ವೆಟ್ ಹಾಕಳ. ಈಗ ಸ್ವಾಗ್ ನೋಡ್ರಿ, ಸ್ಟೈಲ್ ನೋಡ್ರಿ ಇಲ್ಲಿ ಹುಡ್ರದ. ಈಗ ಇವ್ ನೋಡ್ರಿ, ನಾನು ಯಾವ ಸ್ಟೈಲ್ ಅದ? ಹೌದಾ? ರೌಡಿಜ ಮಾಡ್ತೀಯ ನೀನು? ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿಯ? ನವಿಲ? ನಮ್ಮ ರಾಷ್ಟ್ರೀಯ ಪಕ್ಷಿ ಅದು, ರಾಷ್ಟ್ರೀಯ ಹಣ್ಣೆ ಅದು ಹುಂಚೆ ಹಣ್ಣು. ನಮ್ಮ ರಾಷ್ಟ್ರೀಯ ಹಣ್ಣೆ ಯಾವ್ದಪ್ಪ? ಮಾನಣ್ಣ. ಒಂದ್ ಡೈಲಾಗ್ ಹೇಳು. ಹೌದಾ? ನೀ ಅಲ್ಲಿ ಹೊಡ್ಕೊಂಡಿದ್ದೆ, ಸಾಮಾನು ಹೊಡ್ಕೊಂಡಿ ಮತ್ತೆ. ಗೈಸ್ ನೋಡಿ ಹೆಂಗೆ ರೀಲ್ ಮಾಡೋದು ನಾವು ಬಟ್ ಹುಡ್ರು ರೆಗ್ಯುಲರ್ ಆಗಿ ಸಿಗಲ್ಲ. ಪುಣ್ಯಾತ್ಮ ಹೌದೇನ್ಲ ಹಣ ಪ್ರೀತಿಸೋದಪ್ಪ. ಎಷ್ಟೊತ್ಗಪ್ಪ? ಎಂತ ಫ್ರೆಂಡ್ ಅಲ್ಲ ನೀನು? ಅಣ್ಣನಿಗೆ ಲವ್ ಲೆಟರ್ ಬರೆಯೋ ಮೋಡ್ ಬಂದಿದೆ. ಪೆನ್ ಪೇಪರ್ ತಗೊಂಡ್ರೆ ಪೆನ್ಸಿಲ್ ತಗೊಂಬರ್ರ, ಅಳ್ಸಕ್ ಈಸಿ ಆಗುತ್ತೆ. ಪೆನ್ನಲ್ಲಿ ನಾನು ಬರೆದು ಕಣ್ಣಲ್ಲಿ ನಿನಗೆ ಅಳಿಸ್ತೇನೆ, ಬರ್ಕೊಳ್ರ. ಟೀಚರ್ ಒಂದಕ್ಕ ಬೇರೆ ಬರ್ಕೊಳ್ರ. ಕನಸಲು ನೀನೆ, ಮನಸ್ಸಲು ನೀನೆ, ನನ್ನಾಣೆ. ಇವ್ನ್ ಕೊಡ್ಸಾರ್ದ ಗ್ಲಾಸ್ ಟೀಗೆ ಹಂಸಲೇಖ ಅವ್ರನ್ನ ಯಾಕೆ ಇಲ್ಲಿಗೆ ಹೇಳ್ತೀರಾ ಮಾಮ? ಗಾಯ್ಸ್ ಈಗ ತಾನೇ 2 ರೀಲ್ ಮಾಡ್ಕೊಂಡ್ವಿ. ಮತ್ತೆ ಯಾವ್ದನ್ನ ಮಾಡೋಣವಾ ರೀಲು? ಮಾಡೋಣವಾ? ಗಜಮಾರಿ ಮುತ್ಯಾದು ಬಾರಿ ಗಜಮಾರಿ. ಗಾಯ್ಸ್ ಇಲ್ಲಿ ನೋಡ್ರಿ, ಇಲ್ಲಿ DJ ಎಲ್ಲ ಕಟ್ಗೆ ಮುರಿತಿದ್ದಾನೆ, ರೆಡಿ ಮಾಡ್ತಿದ್ದಾನೆ ಇದನ್ನೆಲ್ಲ. ನನಗೆ ಶಿಸ್ತು ಮುಖ್ಯ,
ರಾಷ್ಟ್ರಪತಿಗಳು ನನಗೆ ಪರಮವೀರ ಚಕ್ರ ಕೊಡುವಾಗ ಅವ್ರದೊಂದು ಗುಂಡಿ ಬಿಚ್ಚೋಗಿತ್ತು. ಪಾಪ ಅವರು ಗುಂಡಿ ಹಾಕೊಂಡು ನಂತರ ನನಗೆ ಪ್ರಶಸ್ತಿ ಕೊಟ್ಟರು. ಹಾಯ್. ಸೊ ನೋಡಿ, ಇಲ್ಲೇ ಎಲ್ಲ ಪ್ರಸಾದ ರೆಡಿ ಮಾಡೋದು. ನಮ್ಮೂರಿನ ದೈವಸ್ಥರೆಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ಗೈಸ್, ಆಲ್ರೆಡಿ ಇಲ್ಲಿ ಪ್ರಸಾದ ಮಾಡ್ತಿದ್ದಾರೆ, ರೆಡಿ ಮಾಡ್ತಿದ್ದಾರೆ. ಸೊ ನಿಮಗೆ ಇಲ್ಲೊಂದು ಹೊಂಡ ಇದೆ, ಬನ್ನಿ ತೋರಿಸ್ತೀನಿ ಅದನ್ನ. ಅಂದರೆ ನೀರು ಎಲ್ಲ ಇಲ್ಲಿ ನೀರಿನ ವ್ಯವಸ್ಥೆ ಏನಿಲ್ಲ ಇಲ್ಲಿ ಮೇಲೆ. ಸೊ ಅದೇ ನೀರಿನ ವ್ಯವಸ್ಥೆ ಇಲ್ಲಿ. ಸೊ ಆ ಹೊಂಡದಲ್ಲಿ ಇರೋಂಥ ನೀರನ್ನೇ ಕುಡಿಬೇಕು. ಬನ್ನಿ ತೋರಿಸ್ತೀನಿ. ನೋಡಿ ಇಲ್ಲೆಲ್ಲ ಹೂವು, ಯಾವ ಹೂವು ಇದು ನೋಡ್ರಿ, ಕಮಲ್ದ ಹೂವು ಎಲ್ಲ ಕಿತ್ಕೊಂಡ್ಬಿಟ್ರಿ ನಮ್ಮ ಹುಡ್ರು. ಬೋಡಾಗೇನೆ, ಗುಂಡು ಹೊಡ್ಸೇನೆ, ಟಕಾಳೆ ನೋಡ್ರಿ. ಇವರೆಲ್ಲ ನಮ್ಮ ಜೂನಿಯರ್ಸ್. ಇವರು ಇವನು ನಾಗ ಅಂತ, ಇವನು ಕ್ರಿಕೆಟ್ ಆಡಕ್ಕಾರ ಬಾಲ್ ಎಲ್ಲ ಎತ್ಕೊಂಡು ಹೋಗ್ತದ. ಇವಾಗ ಪರವಾಗಿಲ್ಲ, ಬಿಟ್ಟನ ಇವಾಗ. ಏಯ್ ಇದು ತೋಳಲ್ಲ ಕಣೋ, ತೊಲೆ ತೊಲೆ. ಅದ್ ಯಾವನ್ ಬರ್ತಾನೆ ನಾನು ನೋಡೇ ಬಿಡ್ತೀನಿ. ಇಲ್ಲಿ ನಮ್ಮ ಹುಡುಗ ನಮಗೋಸ್ಕರ ಏನ ತಂದ್ಯಪ್ಪ, ಸ್ವೀಟ್ ತಂದ್ಯಾ? ಹಂಚ್ಬಿಡಿ ಇಲ್ಲೇ. ಗೈಸ್ ನೋಡಿ, ಇಲ್ಲಿ ಅಳಿಯ, ನಮ್ಮ ಅಳಿಯ ನೋಡ್ರಿ ಇಲ್ಲಿ ತೋರ್ಸಲ್ಲ ಇಲ್ಲಿ ಎಲೆನ. ಅವ್ನು ಊಟಕ್ಕೆ ಆಲ್ರೆಡಿ ಎಲೆನ ಬ್ಯಾಗ್ನಾಗ ರೆಡಿ ಇಟ್ಕೊಂಡ್ಬಿಟ್ಟನ. ನಮ್ಮ ಅಳಿಯ ಟೆಕ್ನಾಲಜಿಯಾ. ಓ, ಇವೇ ನೀರು ಇವತ್ತು ನಾವು ಕುಡಿಯೋದು. ಸೊ ಈ ನೀರು ಕುಡಿದ್ಬಿಟ್ಟು ಇಲ್ಲೊಬ್ಬ ಸ್ಪೆಷಲ್ ಪರ್ಸನ್ ಇದಾರೆ, ಅವ್ರು ತೋರಿಸ್ತೀನಿ ನಿಮ್ಗೆ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಟೈಗರ್ ಏ ಯಾವ ಗೈಸ್, ಲಾಗರ್ ಬಂದ ಗೈಸ್, ಲೈವ್ ಲಾಗರ್. ಮನೆಗೆ ಮನೆಗೆ ಆ ಸಾರಿ ಹಾಕೋಂಥ ಸೊಪ್ಪು, ಕೊಂಡು ಮಾವಿನ ಎಲೆ ಎಲ್ಲಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡ್ರಿ, ಪ್ಲೇಸ್ ಎಷ್ಟು ಡೇಂಜರ್ ಇದೆ ಇಲ್ಲಿ. ಸೊ ಹಿಂಗೆ ಹೋಗ್ಬೇಕಿನ ಮುಂದೆ. ಆ ಸೊಪ್ಪು ಫುಲ್ ಕೆಳಗಡೆ ಇದೆ ಗೈಸ್, ತೋರಿಸ್ತೀನಿ ನೋಡ್ರಿ ಎಲ್ಲಿದೆ ಅಂತ. ಕೆಳಗಿದೆ ಫುಲ್ ಅದು. ಏನೋ ನಾನು ಕಾಣಿಸ್ತಾನೆ ಇಲ್ಲ, ನೀನು ಏನು ಹಿಂಗ ವಿಡಿಯೋ ಮಾಡೋದು. ಸೊ ಗೈಸ್, ಇನ್ನು ಕೆಳಗಡೆ ಇದೆ, ಬನ್ನಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಇಳಿತಿದ್ದೀನಿ ಕೆಳಗಡೆ, ಇನ್ನೂ ಕೆಳಗಡೆ ಇದೆ, ತೋರಿಸ್ತೀನಿ ನಿಮ್ಗೆ. ಸೊ ಗೈಸ್, ಇಲ್ಲಿದ್ದೀವಿ ನೋಡಿ, ಇಲ್ಲಿದೆ ಆ ಮರ. ಸೊ ಸ್ವಲ್ಪ ರಿಸ್ಕ್ ತಗೊಂಡು ಬಂದಿದ್ದೀವಿ ನಿಮ್ಗೆ ತೋರ್ಸಕ್ಕಂತಾನೆ. ಸೊ ಅಲ್ಲಿಂದ ಫುಲ್ ಮೇಲೆಯಿಂದ ಗ್ರಿಪ್ ಇಲ್ಲ ಅಂದ್ರೂ ಬಂದಿದ್ದೀವಿ. ಇದೆ ಪಂಡು ಮಾವಿನ ಎಲೆ. ಸೊ ಇದೇನಪ್ಪ ಅಂದರೆ ಈ ಸಾರಿಗೆ ಹಾಕ್ತಾರೆ ಇಲ್ಲಿ, ಈ ಪ್ರಸಾದಕ್ಕೆ ವರ್ಷನೂ ತುಂಬಾ ಫೇಮಸ್ಸು. ಬಟ್ ಏನಪ್ಪ ಅಂದರೆ ಇದು ಜಲ್ದಿ ಸಿಗೋಲ್ಲ, ಬೇರೆ ಎಲ್ಲೂ ಇಲ್ಲ. ಇದು ಇಲ್ಲಿ ಈ ಪ್ಲೇಸಲ್ಲಿ ಮಾತ್ರ ಒಂದೇ ಇರೋದು. ಸೇಮ್ ಸ್ಮೆಲ್ ಮಾತ್ರ ಸೇಮ್ ಮಾವಿನಕಾಯಿ ಸ್ಮೆಲ್ ಬರುತ್ತೆ. ಮಾವಿನಕಾಯಿ ಇರುತ್ತಲ್ಲ, ಕಸ್ಮನಕಾಯಿ, ಸೇಮ್ ಅದೇ ಥರನೇ ಸ್ಮೆಲ್ ಇದೆ. ತುಂಬಾ ಚೆನ್ನಾಗಿದೆ ಇದು ಎಲೆ. ತಿಂದೆ ಆಲ್ರೆಡಿ, ನಾನು ನಿಮ್ಗೆ ಆವಾಗಲೇ ತೋರಿಸಿದೆ. ಸೊ ಇದೇ ಎಲೆಯಿಂದ ಸಾರು ಮಾಡ್ತಾರೆ. ಈಗ ಮೇಲೆ ಹತ್ಬಿಟ್ಟು ನಿಮ್ಗೆ ಆ ಸಾರನ್ನ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಭಾಳ ಹೆಲ್ಪ್ ಮಾಡಿದ್ದಾರೆ. ಅಲ್ಲಿಂದ ಪಾಪ ಕ್ಯಾಮ್ರಾ ಹಿಡ್ಕೊಂಡು ನನ್ನ ಜೊತೆ ಇಳಿದು, ಥ್ಯಾಂಕ್ ಯು ಅಳಿಯ. ಇವರು ಪ್ಲೇಸ್ ತೋರಿಸಿದ್ದಾರೆ ನಮಗೆ. ಟ್ಯಾಂಕ್ ಚಿನ್ನ. ಗೊತ್ತಲ್ಲ, ನಮ್ಮ ಹಳ್ಳಿಲಿ ಎಲ್ಲ ಅಣ್ಣ ತಮ್ಮ, ಅಳಿಯ ಮಾವ ಹಿಂಗೆ ಇರ್ತೀವಿ. ಗಾಯ್ಸ್, ಇವಾಗ ಮತ್ತೆ ಎಲೆ ತಗೊಂಡ್ಬಿಟ್ಟು ಹೋಗ್ತಾ ಇದೀವಿ ಮೇಲ್ಗಡೆ. ನಾವು ಚಿಕ್ಕವರಿದ್ದಾಗ ಎಲ್ಲ ಹತ್ತಿದೀವಿ ಹೆಂಗ್ ಬೇಕಂಗೆ, ಬಟ್ ಇವಾಗ ಹತ್ತಿಲ್ಲ ಜಾಸ್ತಿ. ಗಾಯ್ಸ್, ಇಲ್ಲಿ ಸಿಕ್ಕಾಪಟ್ಟೆ ಗಾಡಿ ಇದೆ ನೋಡಿ, ತೋರಿಸ್ತೀನಿ ನೋಡ್ರಿ. ನೋಡ್ರಿ ನೀರು ಹಾಕಿದ್ರೆ ಹೆಂಗ ಹೋಗುತ್ತೆ. ಇವ್ರ ಮಕ್ಕಳಲ್ಲ ಗಾಯ್ಸ್, ನಾನು ಫೋನ್ ತಗೊಂಡೋಗ್ಬಿಟ್ಟು ಇನ್ನೂ ತಂದಿಲ್ಲ ಗೈಸ್. ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ರಿ ಇವರು. ಗೈಸ್ ನೋಡಿ, ಅವಾಗ ಬಂದಾಗ ಏನು ಪೂಜೆ ಆಗಿದ್ದಿಲ್ಲ, ಬಟ್ ಇವಾಗ ಬಂದು ಆಲ್ರೆಡಿ ದೈವಸ್ಥರು ಎಲ್ಲ ಪೂಜೆ ಮಾಡಿದ್ದಾರೆ. ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಇಲ್ಲಿ. ಇವರೇ ಪೂಜೆ ಮಾಡಿರೋದು. ಇವ್ರು ಪೂಜೆ ಮಾಡಿರೋದಕ್ಕೆ ಬೇಗ ಆಗಿರೋದು ಊಟ. ನಂದಣ್ಣ, ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಅದಾಗ್ಲಿ ಇದಾಗ್ಲಿ ಯಾವ್ದಾಗ್ಲಿ ಆಗ್ತದೆ. ಪರ್ಸನಲ್ ಆಗಿ ಏನಾದ್ರು ಬೇಡ್ಕೊಂಡಿರ? ಮಳೆ ಬೆಳೆ ಸಂಪಾಗ್ಬಿಟ್ರೆ ಸಾಕು, ಮೆಕ್ಕೆಜೋಳ ಒಂದು 2 ವರ್ಷ ರೇಟ್ ಸಿಗ್ಲಿ. ಅದೆಲ್ಲ ಸುಳ್ಳು ಗಾಯ್ಸ್. ಅವ್ರಿಗೆ ಏನೇನ್ ಬೇಕು ಅಷ್ಟೇ ಬೇಡ್ಕೊಂಡಾರ ಅವ್ರು. ಹಳೆ ಹೆಂಗಿದೆ ಪ್ರಸಾದ? ಸೂಪರಾ? ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.